ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತು ನಾನು ಯಾವುದೋ ರಿಯಾಕ್ಷನ್ ಮಾಡತ್ತಿಲ್ಲ, ಯಾವುದೋ ರಿವ್ಯೂ ಮಾಡತ್ತಿಲ್ಲ. ಆದರೆ ನಾನು ಇವತ್ತು ಇಂಥ ಒಬ್ಬ ಮನುಷ್ಯ ಬಗ್ಗೆ ಮಾತಾಡಕತ್ತೀನಿ. ಯಾರು ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಬೇರೆದವ್ರು ಹೊಳ್ಳಿ ನೋಡೋಂಗೆ ಮಾಡಿದ್ರು. ಯಾರು ಏನು ಅವ್ರು ಯಾರೂ ಕೇಳ್ತಿದ್ದಿಲ್ಲ. ಈಗ ಅವರ ಒನ್ ಆಫ್ ದ ರಿಚೆಸ್ಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಪೇಡ್ ಡೈರೆಕ್ಟರ್ ಆಫ್ ಇಂಡಿಯಾ ಆಗ್ಯಾರ. ಸೊ ಇವತ್ತು ಮಾತಾಡಕತ್ತೀವಿ ಎಸ್ ರಾಜಮೌಳಿ ಅವ್ರ ಬಗ್ಗೆ. ಯಾರು ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಒಂದು ಲೆವೆಲಿಗೆ ತೊಗೊಂಡು ಹೋದ್ರು. ಅದು ಆಗಡೆ ಭಾಳ ಮಂದಿ ಬಂದ್ರೆ ಅದ್ರ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವರೇ ಅಂತ ನಾನು ಅನ್ಕೋತೀನಿ. ಸೊ ಬರೀ ಅವ್ರ ಬಗ್ಗೆ ಮಾತಾಡೋಣ ಇವತ್ತು. In Indian cinema, there is no bigger filmmaker than S.S. Rajamouli. I want to tell an incredible story. This person is born to make films. He's born to tell stories which haven't been told. I never met someone like that. He's a mad person, that's all. And he certainly has the respect to be able to do anything and work with anybody. Sometimes I'm shocked. I see myself as a third person when I see his films, when I'm working in them. He's already a legend. Now he can become like an even bigger legend. Convincing you with a revenge drama of a housefly thing is the absolute most original idea anyone. ಸೊ ನೋಡ್ರಿ, ರಾಜಮೌಳಿ ಡಬ್ಬಿಂಗ್ ಮಾಡ್ತಾರೆ 2001ದಾಗ. ಅವ್ರ ಫಸ್ಟ್ ಫಿಲ್ಮ್ ಇಂತರ ಯಾವ್ದು ಇರ್ತೈತಿ, ಸ್ಟೂಡೆಂಟ್ ನಂಬರ್ 1 ವಿತ್ ಜೂನಿಯರ್ NTR. ಅವಾಗ NTR ಇನ್ನೂ NTR ಆಗಿದ್ದಿಲ್ಲ. ಸೊ ಅದಾಗಣ ಅವ್ರು 2005 ಒಳಗೆ ಮಾಡ್ತಾರೆ ಛತ್ರಪತಿ ಅನ್ನೋ ಒಂದು ಫಿಲ್ಮ್. 2005 ಒಳಗೆ ಅದು ಏನು ಮಾಡ್ತಾರಲ್ಲ, ಅದು ಸ್ವಲ್ಪ ಮ್ಯಾಸಿವ್ ಹಿಟ್ ಕೊಡ್ತೈತಿ. ಅವಾಗೂ ಪ್ರಭಾಸ್ ಆಗಿದ್ದಿಲ್ಲ. ಸೊ ಅದಾಗಣ ಒಂದು ಲವ್ ಸ್ಟೋರಿ ಅಥವಾ ರಿವೆಂಜ್ ಟೈಪ್ ಮಾಡ್ಯಾರ ಅದು ಫಿಲ್ಮ್. ಅದು ಹೆಸರು ಬರೋಲ್ತ ಇಲ್ಲಿ ಹಾಕಿರ್ತೀನಿ ನೋಡ್ರಿ. ಸೊ ಅದು ಆಗಣ ಅವ್ರು ಮಾಡಿದ್ರೆ ಮದಕರಿ. ಸೊ ಮದಕರಿ ವಾಸ್ ಅ ಮ್ಯಾಸಿವ್ ಹಿಟ್. ಅದು ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಮದಕರಿ 2 ಸಲ ನಾ TV ಬಂದೈತಿ, ಅಷ್ಟು ಸಲ ನೋಡಿ ನಾ. ಅಷ್ಟು ಅವಾಗಿನ ಟೈಮ್ದಾಗಂತೂ ಭಾಳ ಮುಂದೆ ನಿಂತದ ಫಿಲ್ಮ್. ಸೊ ಮದಕರಿ ಏನಾಗಿ ಡೈರೆಕ್ಟ್ ಅವ್ರು ಮಾಡ್ತಾರೆ ಈಗ, ವಿಚ್ ಈಸ್ ಕಾಲ್ಡ್ ಆಸ್ ಆಲ್ಸೋ ಮಕ್ಕಿ. ನಿಮಗೆ ಗೊತ್ತೈತದು ಒನ್ ಆಫ್ ದ ಕಲ್ಟ್ ಕ್ಲಾಸಿಕ್ ಮೂವಿ. ಇನ್ನೂ ಮಟ್ಟ ಅದರದ್ದು ವಿಜುವಲ್ಸ್, ಅದರದ್ದು ಏನು ಸ್ಟೋರಿ ಐತ್ಲ, ಇನ್ನೂ ಮಟ್ಟ ತಲೆ ಓಡ್ತೈತಿ. ಇನ್ನು ಅದು ಮಕ್ಕಿದು ಏನು ರಿವೆನ್ಸ್ ತೊಗೊಳೋದೈತ್ಲ, ಅವಾಗಿನ ಟೈಮ್ದಾಗ ಹೆಂಗೆ ಯೋಚನೆ ಮಾಡಿದ್ರೆ ನನಗೆ ಇನ್ನೂ ಮಟ್ಟ ಗೊತ್ತಾಗವಲ್ತು. ಅಷ್ಟು ಭಾರಿ ಅವ್ರದ್ದು ಇಮ್ಯಾಜಿನೇಷನ್ ಇತ್ತು ಅವಾಗಿನ ಕಾಲದಾಗೆ. 2012ದಾಗ ಬಂದೈತೆ ಅಂತ ಅನ್ಕೋತೀನಿ ನಾನು. ಸೊ ಅದು ಆಗೋಣ ಇಂಡಿಯನ್ ಇಂಡಸ್ಟ್ರಿನೇ ಚೇಂಜ್ ಮಾಡಿದಂಥ ಫಿಲ್ಮ್ ಬಂತು ಬಾಹುಬಲಿ ದ ಬಿಗಿನಿಂಗ್. ಸೊ ನಿಮಗೂ ಗೊತ್ತೈತೆ ಅದು ಹಿಸ್ಟ್ರಿ ಏನಿರ್ತೈತೆ ಅವಾಗಿನ 2015ದಾಗ. ಅವಾಗ ಏನು ಬಾಹುಬಲಿ ಬಂದಾಗ ಏನಾಗೈತೆ ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಸೊ ಬಾಹುಬಲಿ ಪಾರ್ಟ್ 1 ಆಗನ ಬರ್ತೈತಿ, ಬಾಹುಬಲಿ ಪಾರ್ಟ್ 2 2017 ಒಳಗೆ. ಯಾರು ದುನಿಯಾನೇ ಶೇಕ್ ಮಾಡಿರುತ್ತೆ ಫಿಲ್ಮ್. ಬರೀ ಫಸ್ಟ್ ಪಾರ್ಟ್ ಬರೀ ಇಂಡಿಯಾಗೆ ಶೇಕ್ ಮಾಡಿತ್ತು, ಸೆಕೆಂಡ್ ಪಾರ್ಟ್ ಇಡೀ ದುನಿಯಾನೇ ಶೇಕ್ ಮಾಡಿತ್ತು ಫಿಲ್ಮ್. ಇದಕ್ಕಪ್ಪ ಅಂದ್ರೆ ಸ್ಟನ್ನಿಂಗ್ ವಿಜುವಲ್ಸ್, ಸ್ಟನ್ನಿಂಗ್ ಸ್ಟೋರಿ, ಸ್ಟನ್ನಿಂಗ್ ಆ್ಯಕ್ಟರ್ಸ್, ಟಾಪ್ ನಾಚ್. ಅದ್ರಾಗಂತೂ ನೆಗೆಟಿವ್ ತೆಗ್ಯಾಕೆ ಅವ್ರ ಫಿಲ್ಮ್ ಸ್ವಲ್ಪ ಇಲ್ಲಾಜಿಕಲ್ ಅನ್ನಿಸ್ತಿರ್ತೈತೆ ನಿಮಗೆ. ಆದರೆ ಅವ್ರ ಕ್ಯಾರೆಕ್ಟರ್ ಬಿಲ್ಡಪ್ ಇಷ್ಟು ಭಾರಿ ಮಾಡ್ತಾರೆ. ಅವ್ರ ಕ್ಯಾರೆಕ್ಟರ್ ಇವ ಇಂಥವ್ನೇ ಅದಾನೆ, ಇವ ಒಂದು ಬಿಲ್ಡಿಂಗ್ ಎತ್ತೊಕಾಡ್ತಾನೆ, ಒಂದು ಗಾಡಿನ ಎತ್ತೊಕಾಡ್ತಾನೆ, ಅವ್ರ ಮನೆ ಫೀಲ್ ಮಾಡಿಸ್ತಾರೆ ಸ್ಟಾರ್ಟಿಂಗ್ ಅಂತನೇ. ಅದು ಆಗೋಣ ಬರ್ತೈತಿ ಇಂಡಿಯಾಗೆ ಆಸ್ಕರ್ ಕೊಟ್ಟಿದ್ದ ಫಿಲ್ಮ್. ಇಡೀ ದುನಿಯಾ ಹೊಳ್ಳಿ ನೋಡೋವಂಥ ಮಾಡಿದ್ದು ಫಿಲ್ಮ್ ತ್ರಿಬಲ್ ರೈಸ್ ರೋರ್ ರಿವೋಲ್ಟ್ ಅನ್ನುವಂಥ ಫಿಲ್ಮ್. ನಿಮಗೆ ಗೊತ್ತೈತಿ, ನನಗೆ ನಿಮ್ಗೆ ಗೊತ್ತಿರ್ಲಕ್ಕಿಲ್ಲ ಇವ್ರ ಡೈರೆಕ್ಟ್ರ್ ಯಾರು ಅಂತೇಳಿ. ಆದರೆ ಇವ್ರ ಫಿಲ್ಮ್ಸ್ ನೋಡಿರ್ತೀರಿ ನೀವು, ಈಗ ಗೊತ್ತಾಕೈತಿ ನಿಮಗೆ ಇವ್ರ ಡೈರೆಕ್ಟ್ರ್ ಯಾರಪ್ಪ ಅಂಥೇಳಿ. ಸೊ ತ್ರಿಬಲ್ ವಾಸ್ ಅ ಮ್ಯಾಸಿವ್ ಹಿಟ್. 1400 ಕೋಟಿ 1200 ಕೋಟಿ ಗಳಿಸ್ತು. ಆಸ್ಕರ್ದಾಗ ಹೋಯ್ತು. ನಾಟು ಫಿಲ್ಮಿಗೆ ಆಸ್ಕರ್ ಸಿಕ್ತದಕ್ಕೆ ಬೆಸ್ಟ್ ಮ್ಯೂಸಿಕ್ ಇನ್ ಇಂಡಿಯನ್ ಸಿನಿಮಾ ಅಂಥೇಳಿ. ಅದಕ್ಕಿಂತ ದೊಡ್ಡ ಮಾತು ಏನು ಬೇಕು ನಮಗೆ. ರಾಜಮೌಳಿ ಇಷ್ಟಕ್ಕೆ ಇಂಟ್ರೆಸ್ಟಿಂಗ್ ಸ್ಟೋರಿ ಮಾಡ್ತಾರಪ್ಪ ಅಂತಂದ್ರೆ ಅವ್ರ ಸ್ಟೋರಿ ಒಳಗೆ ಇರ್ತೈತಿ ಒಂದು ಪರ್ಫೆಕ್ಟ್ ರಿವೆಂಜ್ ಇರ್ತೈತಿ. ಆದ್ರೆ ಅವ್ರಿಗೆ ಒಂದು ಇಂಟರ್ವ್ಯೂದಾಗೂ ಕೇಳಿದೆ ನಾನು. ಅವರ ಇಂಟರ್ವ್ಯೂ ಮಾಡೋರು ಕೇಳಿದ್ರು, ಸಂದೀಪ್ ರೆಡ್ಡಿ ಹಂಗೆ ಇಂಟರ್ವ್ಯೂ ಮಾಡಕತ್ತಿದ್ರೆ ಅವ್ರು ಕೇಳಿದ್ರು ವಾಯ್ ರಿವೆಂಜ್ ಅಂತ ಹೇಳಿ. ಪ್ರತಿ ಫಿಲ್ಮ್ದಾಗೂ ನಿಮ್ಮ ರಿವೆಂಜ್ ಎದಕ್ಕೆ ಇರ್ತೈತೆ ಅಂತ ಹೇಳಿ. ಆದರೆ ಅವರ ರಾಜಮೌಳಿ ಅವ್ರು ಹೇಳ್ತಾರೆ ಇಟ್ ಈಸ್ ಅ ಪರ್ಫೆಕ್ಟ್ ಇಮೋಷನ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತೇಳಿ. ನನಗೆ ಭಾಳ ಇಷ್ಟ ಆಗ್ತದಲ್ಲ. ಎದಕ್ಕಪ್ಪ ಅಂತಂದ್ರೆ ರಿವೆಂಜ್ ಇಷ್ಟು ಚಲೋ ಇಷ್ಟು ಕೆಟ್ಟು, ಆದರೆ ರಿವೆಂಜ್ ಅಂತ ಒಂದು ಮನಸ್ಸಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ. ಅದು ಅವ್ರ ಪ್ರತಿ ಫಿಲ್ಮ್ ಒಳಗೂ ನೋಡ್ಬೋದು ನೀವು. ಮದಕರಿದಾಗೂ ನೋಡ್ಬೋದು, ಈಗಾದಾಗೂ ನೋಡ್ಬೋದು, ಬಾಹುಬಲಿ ಪಾರ್ಟ್ 1 ಪಾರ್ಟ್ 2ದಾಗೂ ನೋಡ್ಬೋದು, ಮತ್ತು RRದಾಗಂತೂ ನೋಡಬೋದು ನೀವು. ಸೊ ಅದೊಂದು ಮೇನ್ ಪಾಯಿಂಟ್ ಇಟ್ಕೋತಾರೆ ರಿವೆಂಜ್. ಸೊ ಆದ್ರೆ ಈ ಮಹೇಶ್ ಬಾಬು ಅವ್ರ ಜೊತೆ ಫಿಲ್ಮ್ ಬಂದಿದ್ದು ಅದು ರಿವೆಂಜ್ ಇರ್ಲಕ್ಕಿಲ್ಲ ಅಂತ ಅನ್ಕೋತೀನಿ. ರಿವೆಂಜ್ ಹತ್ರ ಭಾಳ ಚಲೋ.
ಒಂದು ಅಡ್ವೆಂಚರ್ ಆ್ಯಕ್ಷನ್ ಫಿಲ್ಮ ಅಂತ ಮಾರ್ಕೆಟಿಂಗ್ ಮಾಡಾಕ್ತಾರೆ ಅವರು. 2027 ಬರ್ತೈತಿ, ನಾವು ಭಾಳ ಟೈಮ್ ಐತಿ. ಫಸ್ಟ್ ಪಾರ್ಟ್ದಾಗ ಅಂದಿದ್ರೆ ಪಾರ್ಟ್ 2 ಮಾಡ್ತೇವೆ ಅಂದಿದ್ರು, 2 ಪಾರ್ಟ್ ಮಾಡ್ತೇವೆ ಅಂದಿದ್ರೆ, ಆಮೇಲೆ ಒಂದೇ ಪಾರ್ಟ್ ಮಾಡ್ತೇವೆ ಅಂದರು. ಸೊ ಬೆಂಕಿ. ಸೊ ನಾನಂತೂ ಎಕ್ಸೈಟೆಡ್ ಇದ್ದೀನಿ, ನೀವು ಎಕ್ಸೈಟೆಡ್ ಇದ್ದಿಲ್ಲ ನೋಡಿರಿ. ಸೊ ಇಷ್ಟ ರಾಜಮೌಳಿ ಅವ್ರ ಬಗ್ಗೆ ಏನೋ ಜಾಸ್ತಿ ಇದ್ರೆ ನೀವು ಕಮೆಂಟ್ ಮಾಡಿರಿ, ಏನರ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿರಿ. ಶಿವಣ್ಣ ಮುಂದಿನ ನೋಡಿದಾಗ ಅಳಿತನ. ಪೀಸ್ ಔಟ್.